ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಉದಯ್ ಜೈನ್ ಇದ್ದಾರೆ. ಉದಯ್ ಜೈನ್ ಅವರೇ ನಮಸ್ತೆ. ಉದಯ್ ಜೈನ್ ಅವರೇ ನಮಸ್ತೆ. ನಾನು ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತದೆ ಮೇಡಮ್, ಕೇಳ್ತದೆ. 13 ವರ್ಷಗಳು ಕಳೆಯಿತು. 13 ವರ್ಷ ಕಳೆದ ನಂತರದಲ್ಲಿ ಈಗ ಇಷ್ಟೆಲ್ಲ ಎದುರಿಸಿದ ನಂತರದಲ್ಲಿ, ಇಷ್ಟೆಲ್ಲ ಕೇಳಿಸ್ಕೊಂಡ ನಂತರದಲ್ಲಿ, ನಾನು ಜೀವ ಇರೋವರೆಗೂ ಕೂಡ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಎದುರಿಸ್ತೇನೆ ಅಂದವರು ಈಗ ದಯಾಮರಣಕ್ಕೆ ಅರ್ಜಿಯನ್ನ ಬರೆದಿರೋದು ಯಾಕೆ? ಅಂದ್ರೆ ಇದು ನೋಡಿ, ಇದು ಈಗ ಇವರು ಯಾಕಂದ್ರೆ ಸೌಜನ್ಯನ ತಾಯಿ ಇದಕ್ಕೆ ನಮ್ಮ ಕಾನೂನಲ್ಲಿ, ಭಾರತದಲ್ಲಿ ಕಾನೂನು ಆತರ ಇದೆ. ಸುಪ್ರೀಂ ಕೋರ್ಟಿಗೆ ಅವರು ಅರ್ಜಿ ಆಗ್ಬೇಕಂತ. ಹೌದು, ಹಾಗೆ ಹಾಗೆ ಬರೋದು ಟಿವಿ ಮಾತಾಡಿ. ಹಲೋ, ಕೇಳಿಸ್ತಾ ಇದೆ ಹೇಳಿ. ಅದೇ ನೋಡಿ, ಅವರು ಸೌಜನ್ಯನ ತಾಯಿ, ನಮ್ಮ ಈ ಭಾರತ ದೇಶದ ಕಾನೂನು ಆ ತರ ಇದೆ. ಹೌದು, ಇವರು ತಾಯಿಯೇ ಇದಕ್ಕೆ ಅರ್ಜಿ ಆಗ್ಬೇಕಂತ, ಈ ಸೌಜನ್ಯ ಕೇಸ್ ಮತ್ತೊಂದಿಗೆ ಮಾಡ್ಬೇಕಂತ. ಅವರೇ ಸೌಜನ್ಯ ತಾಯಿ ಒಟ್ಟಿಗೆ ನಮ್ಮ ಈಗಿನ ಇರುವ ಇದು ಉಂಟಲ್ಲ, ಯಾವುದು ಎಲ್ಲ ಬುರುಡೆ ಗ್ಯಾಂಗ್ ಅವರೆಲ್ಲ ಸೇರ್ಬಿಟ್ಟು ಆ ಸೌಜನ್ಯ ತಾಯಿಗೂ, ತಂದೆಗೂ, ಮಾವನಿಗೂ, ಸೌಜನ್ಯನಿಗೂ ನ್ಯಾಯ ಅವರಿಗೆ ಸಿಗದ ಹಾಗೆ ಮಾಡಿದ್ದಾರೆ ಅವರೇ ಸೇರಿ ಎಲ್ಲ. ಯಾಕಂದ್ರೆ ಆರೋಪಿಯನ್ನು ಅವರೇ ರಕ್ಷಣೆ ಮಾಡಿ ಜಾಮೀನು ಕೊಟ್ಟು ಹೊರಗಡೆ ಬರುವ ಹಾಗೆ ಮಾಡಿದ್ದಾರೆ ಅವರು. ಈಗ ನೋಡಿ, ಈಗ ಇದು ಹೀಗೇನೆ, ಈಗ ಸಮಸ್ಯೆ ಇದು ಮುಗಿಯುವಂತ ಇಲ್ಲ. ನಮ್ಮನ್ನು ನೋಡು 13 ವರ್ಷದಿಂದ ನಮ್ಮನ್ನು ನೋಡೋದು ಇಷ್ಟೇ ಬೇರೆ. ನಮ್ಮ ಹೆಸರು 1 ವರ್ಷದ ನಂತರ ಇವರೆಲ್ಲ ಕೂತ್ಕೊಂಡು ಎಲ್ಲ ಮೀಟಿಂಗ್ ಮಾಡಿ ಹೇಗೆ ಅಂತ ಎಲ್ಲ ನಮ್ಮ ಹೆಸರು ಹಾಕಿದ್ರು. ನಾವು ಅವರನ್ನು ಸೌಜನ್ಯ ಅಂತ ಹುಡುಗಿಯ ನೋಡ್ಲೇ ಇಲ್ಲ ನಾವು. ಹಾಗೆ ಆದ ಕಾರಣ ಈಗ ನೋಡಿ, ಅದೆಲ್ಲ ತನಿಖೆ ಆಯ್ತು. ಆ ತನಿಖೆ 2-3 ಹಂತದಲ್ಲಾಯ್ತು. CID ಆಯ್ತು, CBI ತನಿಖೆಗಳಾಯ್ತು, ಅದೆಲ್ಲವನ್ನು ಕೂಡ ಎದುರಿಸಿದ್ರಿ. ಈಗ ನೀವು ಇಷ್ಟು ಶಾಂತವಾಗಿದ್ದಂಥವ್ರು ಎಲ್ಲವನ್ನು ಕೂಡ ಅನುಸರಿಸ್ಕೊಂಡು ಅಥವಾ ತನಿಖೆಯನ್ನ ಕಾನೂನಾತ್ಮಕವಾಗಿ ಎದುರಿಸಿದಂಥವ್ರು ಈಗ ದಯಾಮರಣ ಕೋರ್ತಾ ಇರೋದು ಯಾಕೆ? ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅನ್ನೋ ಕಾರಣಕ್ಕ ಅಥವಾ ಯಾವ ಕಾರಣಕ್ಕೆ ಅಂತ? ಅಲ್ಲ, ಈಗ ನೋಡಿ, ಈಗ ನಮಗೇನಂದ್ರೆ ನಮಗೆ ಸೌಜನ್ಯನಿಗೆ ನ್ಯಾಯ ಬೇಕು. ಅದು ಹೇಗೆ ಅಂದ್ರೆ, ಈಗ ಇವರು CID CBI ಅವರು ತನಿಖೆ, ಲೋಕಲ್ ಪೊಲೀಸ್ ಅವರು ತನಿಖೆ ಮಾಡಿ ಆರೋಪಿ ಸಂತೋಷರಾವಂತ ಆರೋಪಿ ಅಂತ ಅವರು ಕೋರ್ಟಿಗೆ ಇದು ಮಾಡಿದ್ದಾರೆ. ಮತ್ತೆ ಈಗ CBI ಕೋರ್ಟ್ನವರು ಎಲ್ಲ ನಮ್ದು ಎಲ್ಲ ತನಿಖೆ ಎಲ್ಲ ಮಾಡಿದ ನಂತರವೂ ನಮ್ಮ ಮೇಲೆ ಇದಿಲ್ಲ, ಈ ಸೌಜನ್ಯಕ್ಕೆ ನಮ್ಮ ಮೇಲೆ ಎಬ್ಬರಿಲ್ಲ, ನಮ್ಮನ್ನು ಅವರು ಬಿಟ್ಬಿಟ್ಟಿದ್ದಾರೆ. ಆದ ನಂತರ ಅದೇ ಇನ್ನೊಂದು ಜಡ್ಜ್ ಅನ್ನು ಇವರು ಬರುವರೆ ಇದು ಸೌಜನ್ಯನ ಮಾವನೇ ಹೇಳಿದ ಮಾತು, ಗೌಡ ಒಬ್ಬರು ಹೇಳಿದ ಮಾತು ಒಂದು ಟಿವಿಯಲ್ಲಿ ನಮ್ಗೆ ನೋಡಿ, ಕಂಪ್ಲೇಂಟ್ ಕೊಟ್ಟವರೇ 1.5 ಕೋಟಿ ರೂಪಾಯಿ ಅವ್ರು ಹೇಳಿದ್ದಾರೆ. 1.5 ಕೋಟಿ ನಮ್ಗೆ ಖರ್ಚು ಮಾಡಿದೆ ಅಂತ ಅದು ಸಹ ಹೇಳಿದ್ದಾರೆ. ನಮ್ಗೆ BP ಗೌರ್ಮೆಂಟ್ ವಕೀಲಿಗೆಲ್ಲ ಕೊಡ್ಲಿಕ್ಕಿತ್ತು, ಅದೆಲ್ಲ ಹೇಳಿದ್ರು. ಮತ್ತೆ ಇವರು ಮಹೇಶ್ ತಿಮ್ಮಾರೆಡ್ಡಿ ಅವರೇ ಒಂದು ಟಿವಿ ಮಧ್ಯೆ ಹೇಳಿದ್ದಾರೆ, ನಮ್ಗೆ BS ರೇಖಾ ಜಡ್ಜ್ ಎಲ್ಲ ಇದು ಮಾಡಿ ಹೇಳಿದ್ದಾರೆ, ಸಹಾಯ ಮಾಡಿದ್ದಾರೆ ಅಂತ. ಇವರೇ ಆರೋಪಿಯನ್ನು ಹೊರಗಡೆ ಬರುವ ಹಾಗೆ ಮಾಡಿದ್ದಾರೆ. ನೋಡಿ, ಈಗ ನಮ್ಮ ಬೇಡಿಕೆ ಏನಂದ್ರೆ, ನಮಗೆ ಸೌಜನ್ಯಗೆ ನ್ಯಾಯ ಬೇಕು. ಅದು ಹೇಗೆ ನ್ಯಾಯ ಅಂದ್ರೆ, ಈಗ ಇದನ್ನು ತನಿಖೆ ಬೇಕಾದ್ರೆ ಕೋರ್ಟಲ್ಲಿ ಇದು ಮಾಡಬೇಕು, ರೀಟ್ರಯಲ್ ಮಾಡಬೇಕು. ಯಾಕಂದ್ರೆ ಇವರು ಎಲ್ಲ ತನಿಖೆ ಎಲ್ಲ ಮಾಡಿದ್ದಾರೆ. ತನಿಖೆಯನ್ನು ಗವರ್ನಮೆಂಟ್ ವಕೀಲರು ಇವರಿಗೆ ಮಾಹಿತಿ ಆಗಬೇಕು ಅನ್ನೋದಾದ್ರೆ ನೀವು ಕೂಡ ಮತ್ತೆ ಮರು ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಅಲ್ಲ, ಹೌದು, ನಾವು ಅದಕ್ಕೂ ರೆಡಿ ಇದ್ದೇವೆ. ಈಗ ಈ ಕೋರ್ಟ್ ಅಲ್ಲಿ ಮುಂಚೆ ಏನಾಗಿದೆ, ಕೋರ್ಟ್ ಅಲ್ಲಿ ಎಲ್ಲ ಇವರಿಗೆ ಜಡ್ಜಿಗೆ ಮಾಹಿತಿ ಯಾವುದು ಮಾಹಿತಿಯನ್ನು ಕೊಡ್ಲಿಲ್ಲ ಇವರು. ಮತ್ತೆ ಇವರು ಸಂತೋಷ್ ರಾವ್ ಇದಕ್ಕೆ ಒಪ್ಪುದಿಲ್ಲ, ಮ್ಯಾಪಿಂಗ್ ಇವರೇ ಕೈಯಿಂದ ಬಸ್ಬಿಟ್ಟು ಹಾಗೆ ಮಾಡಿದ್ದಾರೆ ಒಪ್ಪದಾಗೆ. ಈಗ ನೋಡಿ, ಒಂದು ವೇಳೆ ಈಗ ಈ ಸೌಜನ್ಯ ತಂದೆ ಹೇಗೆ ತೀರಿಯುವುದು, ಹಾಗೇನೆ ತಾಯಿನೂ ತೀರಿ ಹೋಗಿ, ಅಥವಾ ಅವರಿಗೆ ಏನಾದ್ರು ಅವ್ರು ತಪ್ಪು ಮಾಡಿದಂತೆ ಅವರಿಗೆ ಏನಾದ್ರು ಮನಸ್ಸಲ್ಲಿ ಬಂದು ಏನಾದ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ, ಅಥವಾ ಈ ನಮ್ಮ ಗ್ಯಾಂಗ್ನವರು, ಗೂಢ ಗ್ಯಾಂಗ್ನವರು ಅವರನ್ನು ಕೊಂದು ಬಿಟ್ರೆ ನಮ್ಮ ಸಮಸ್ಯೆ ಹಾಗೇನೆ ಇರ್ತದೆ. ನಾನು ಹತ್ತು ಸಹ ನನ್ನ ಅಪವಾದ ಹಾಗೇನಿರುತ್ತೆ ಹಾಗೇನೆ. ಓಕೆ, ಆಲ್ ರೈಟ್. ಉದಯ್ ಜೈನ್ ಅವರು ಮಾತಾಡ್ತಾ ಇದ್ರು, ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ರು ಕೂಡ. ಥ್ಯಾಂಕ್ ಯು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಉದಯ್ ಜೈನ್ ಇದ್ದಾರೆ. ಉದಯ್ ಜೈನ್ ಅವರೇ ನಮಸ್ತೆ.
ಉದಯ್ ಜೈನ್ ಅವರೇ ನಮಸ್ತೆ, ನಾನು ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತದೆ ಮೇಡಮ್, ಕೇಳ್ತದೆ. 13 ವರ್ಷಗಳು ಕಳೀತು. 13 ವರ್ಷ ಕಳೆದ ನಂತರದಲ್ಲಿ ಈಗ ಇಷ್ಟೆಲ್ಲ ಎದುರಿಸಿದ ನಂತರದಲ್ಲಿ, ಇಷ್ಟೆಲ್ಲ ಕೇಳಿಸ್ಕೊಂಡ ನಂತರದಲ್ಲಿ, ನಾನು ಜೀವ ಇರೋವರೆಗೂ ಕೂಡ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆನ ಎದುರಿಸ್ತೇನೆ ಅದಂತವ್ರು ಈಗ ದಯಾಮರಣಕ್ಕೆ ಅರ್ಜಿಯನ್ನ ಬರೆದಿರೋದು ಯಾಕೆ? ಅಂದ್ರೆ ಇದು ನೋಡಿ, ಇದು ಈಗ ಇವರು ಯಾಕಂದ್ರೆ ಸೌಜನ್ಯನ ತಾಯಿ ಇದಕ್ಕೆ ನಮ್ಮ ಕಾನೂನಲ್ಲಿ, ಭಾರತದಲ್ಲಿ ಕಾನೂನು ಆ ತರ ಇದೆ. ಸುಪ್ರೀಂ ಕೋರ್ಟಿಗೆ ಅವರು ಅರ್ಜಿ ಆಗ್ಬೇಕಂತ. ಹೌದು, ಹಾಗೆ ಹಾಗೆ ಬರೋದು ಟಿವಿ ಹಲೋ, ಕೇಳಿಸ್ತಾ ಇದೆ ಹೇಳಿ. ಅದೇ ನೋಡಿ, ಅವರು ಸೌಜನ್ಯನ ತಾಯಿ, ನಮ್ಮ ಈ ಭಾರತ ದೇಶದ ಕಾನೂನು ಆ ತರ ಇದೆ. ಹೌದು, ಇವರು ತಾಯಿಯೇ ಇದಕ್ಕೆ ಅಡ್ಡಿ ಆಗ್ಬೇಕಂತ, ಈ ಸೌಜನ್ಯ ಕೇಸ್ ಮತ್ತೊಂದಿಗೆ ಮಾಡ್ಬೇಕಂತ. ಅವರೇ ಸೌಜನ್ಯ ತಾಯಿ ಒಟ್ಟಿಗೆ ನಮ್ಮ ಈಗಿನ ಇರುವ ಇದು ಉಂಟಲ್ಲ, ಯಾವುದು ಎಲ್ಲ ಬುರುಡೆ ಗ್ಯಾಂಗ್ ಅವರೆಲ್ಲ ಸೇರ್ಬಿಟ್ಟು ಆ ಸೌಜನ್ಯ ತಾಯಿಗೂ, ತಂದೆಗೂ, ಮಾವನಿಗೂ, ಸೌಜನ್ಯನಿಗೂ ನ್ಯಾಯ ಅವರಿಗೆ ಸಿಗದ ಹಾಗೆ ಮಾಡಿದ್ದಾರೆ. ಅವರೇ ಸೇರಿ ಎಲ್ಲ. ಯಾಕಂದ್ರೆ ಆರೋಪಿಯನ್ನು ಅವರೇ ರಕ್ಷಣೆ ಮಾಡಿ ಜಾಮೀನು ಕೊಟ್ಟು ಹೊರಗಡೆ ಬರುವ ಹಾಗೆ ಮಾಡಿದ್ದಾರೆ ಅವರು. ಈಗ ನೋಡಿ, ಈಗ ಇದು ಹೀಗೇನೆ, ಇದು ಈಗ ಸಮಸ್ಯೆ ಇದು ಮುಗಿಯುವಂತದಲ್ಲಿ ಇಲ್ಲ. ನಮ್ಮನ್ನು ನೋಡುದು 13 ವರ್ಷದಿಂದ ನಮ್ಮನ್ನು ನೋಡೋದು ಇಷ್ಟೇ ಬೇರೆ. ನಮ್ಮ ಹೆಸರು 1 ವರ್ಷದ ನಂತರ ಇವರೆಲ್ಲ ಕೂತ್ಕೊಂಡು ಎಲ್ಲ ಮೀಟಿಂಗ್ ಮಾಡಿ ಹೇಗೆ ಅಂತ ಎಲ್ಲ ನಮ್ಮ ಹೆಸರು ಹಾಕಿದ್ರು. ನಾವು ಸೌಜನ್ಯವನ್ನು, ಅವರನ್ನು ಸೌಜನ್ಯ ಅಂತ ಹುಡುಗಿಯ ನೋಡ್ಲೇ ಇಲ್ಲ ನಾವು. ಹಾಗೆ ಆದ ಕಾರಣ ಈಗ ನೋಡಿ, ಅದೆಲ್ಲ ತನಿಖೆ ಆಯ್ತು. ಆ ತನಿಖೆ 2-3 ಹಂತದಲ್ಲಾಯ್ತು. CID ಆಯ್ತು, CBI ತನಿಖೆಗಳಾಯ್ತು, ಅದೆಲ್ಲವನ್ನು ಕೂಡ ಎದುರಿಸಿದ್ರಿ. ಈಗ ನೀವು ಇಷ್ಟು ಶಾಂತವಾಗಿದ್ದಂಥವ್ರು, ಎಲ್ಲವನ್ನು ಕೂಡ ಅನುಸರಿಸ್ಕೊಂಡು ಅಥವಾ ತನಿಖೆಯನ್ನ ಕಾನೂನಾತ್ಮಕವಾಗಿ ಎದುರಿಸಿದಂಥವ್ರು ಈಗ ದಯಾಮರಣ ಕೋರ್ತಾ ಇರೋದು ಯಾಕೆ? ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅನ್ನೋ ಕಾರಣಕ್ಕ ಅಥವಾ ಯಾವ ಕಾರಣಕ್ಕೆ ಅಂತ? ಅಲ್ಲ, ಈಗ ನೋಡಿ, ಈಗ ನಮಗೇನಂದ್ರೆ, ನಮಗೆ ಸೌಜನ್ಯನಿಗೆ ನ್ಯಾಯ ಬೇಕು. ಅದು ಹೇಗೆ ಅಂದ್ರೆ, ಈಗ ಇವರು CID CBI ಅವರು ತನಿಖೆ, ಲೋಕಲ್ ಪೊಲೀಸ್ ಅವರು ತನಿಖೆ ಮಾಡಿ ಆರೋಪಿ ಸಂತೋಷವಂತ ಆರೋಪಿ ಅಂತ ಅವರು ಕೋರ್ಟಿಗೆ ಇದು ಮಾಡಿದ್ದಾರೆ. ಮತ್ತೆ ಈಗ CBI ಕೋರ್ಟ್ನವರು ಎಲ್ಲ ನಮ್ಮ ತನಿಖೆ ಎಲ್ಲ ಮಾಡಿದ ನಂತರವೂ ನಮ್ಮ ಮೇಲೆ ಇದಿಲ್ಲ, ಈ ಸೌಜನ್ಯಕ್ಕೆ ನಮ್ಮ ಮೇಲೆ FIR ಇಲ್ಲ, ನಮ್ಮನ್ನು ಅವರು ಬಿಟ್ಬಿಟ್ಟಿದ್ದಾರೆ. ಆದ ನಂತರ ಅದೇ ಇನ್ನೊಂದು ಜಡ್ಜ್ ಅನ್ನು ಇವರು ಬರುವರೆಕ್ಕ ಇದು ಸೌಜನ್ಯನ ಮಾವನೇ ಹೇಳಿದ ಮಾತು, ಗೌಡ ಒಬ್ಬರು ಹೇಳಿದ ಮಾತು ಒಂದು ಟಿವಿಯಲ್ಲಿ ನಮ್ಗೆ ನೋಡಿ, ಕಂಪ್ಲೇಂಟ್ ಕೊಟ್ಟವರೇ 1.5 ಕೋಟಿ ರೂಪಾಯಿ ಅವ್ರು ಹೇಳಿದ್ದಾರೆ. 1.5 ಕೋಟಿ ನಮ್ಗೆ ಖರ್ಚು ಮಾಡ್ತಾರೆ ಅಂತ ಅದು ಸಹ ಹೇಳಿದ್ದಾರೆ. ನಮ್ಗೆ BP ಗವರ್ಮೆಂಟ್ ವಕೀಲಿಗೆಲ್ಲ ಕೊಡ್ಲಿಕ್ಕಿತ್ತು, ಅದೆಲ್ಲ ಹೇಳಿದ್ರು. ಮತ್ತೆ ಇವರು ಮಹೇಶ್ ತಿಮ್ಮಾರೆಡ್ಡಿ ಅವರೇ ಒಂದು ಟಿವಿ ಮಧ್ಯೆ ಹೇಳಿದ್ದಾರೆ, ನಮ್ಗೆ BS ರೇಖಾ ಜಡ್ಜ್ ಎಲ್ಲ ಇದು ಮಾಡಿ ಹೇಳಿದ್ದಾರೆ, ಸಹಾಯ ಮಾಡಿದ್ದಾರೆ ಅಂತ. ಇವರೇ ಆರೋಪಿಯನ್ನು ಹೊರಗಡೆ ಬರುವ ಹಾಗೆ ಮಾಡಿದ್ದಾರೆ. ನೋಡಿ, ಈಗ ನಮ್ಮ ಬೇಡಿಕೆ ಏನಂದ್ರೆ, ನಮಗೆ ಸೌಜನ್ಯಗೆ ನ್ಯಾಯ ಬೇಕು. ಅದು ಹೇಗೆ ನ್ಯಾಯ ಅಂದ್ರೆ, ಈಗ ಇದನ್ನ ತನಿಖೆ ಬೇಕಾದ್ರೆ ಕೋರ್ಟಲ್ಲಿ ಇದು ಮಾಡ್ಬೇಕು, ರೀಟ್ರಯಲ್ ಮಾಡ್ಬೇಕು. ಯಾಕಂದ್ರೆ ಇವರು ಎಲ್ಲ ತನಿಖೆ ಎಲ್ಲ ಮಾಡಿದ್ದಾರೆ. ತನಿಖೆಯನ್ನು ಗವರ್ಮೆಂಟ್ ವಕೀಲರು ಇವರಿಗೆ ಮಾಹಿತಿ ಆಗಬೇಕು ಅನ್ನೋದಾದ್ರೆ ನೀವು ಕೂಡ ಮತ್ತೆ ಮರು ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಅಲ್ಲ, ಹೌದು, ನಾವು ಅದಕ್ಕೂ ರೆಡಿ ಇದ್ದೇವೆ. ಈಗ ಈ ಕೋರ್ಟ್ ಅಲ್ಲಿ ಮುಂಚೆ ಏನಾಗಿದೆ, ಕೋರ್ಟ್ ಅಲ್ಲಿ ಎಲ್ಲ ಇವರಿಗೆ ಜಡ್ಜಿಗೆ ಮಾಹಿತಿ ಯಾವುದು ಮಾಹಿತಿಯನ್ನು ಕೊಡ್ಲಿಲ್ಲ ಇವರು. ಮತ್ತೆ ಇವರು ಸಂತೋಷ್ ರಾವ್ ಇದಕ್ಕೆ ಒಪ್ಪುದಿಲ್ಲ, ಮ್ಯಾಪಿಂಗ್ ಇವರೇ ಕೈಯಿಂದ ಬಸ್ಬಿಟ್ಟು ಹಾಗೆ ಮಾಡಿದ್ದಾರೆ ಒಪ್ಪದಾಗೆ. ಈಗ ನೋಡಿ, ಒಂದು ವೇಳೆ ಈಗ ಈ ಸೌಜನ್ಯ ತಂದೆ ಹೇಗೆ ತೀರಿ ಹೋದು, ಹಾಗೇನೆ ತಾಯಿನೂ ತೀರಿ ಹೋಗಿ, ಅಥವಾ ಅವರಿಗೆ ಏನಾದ್ರು ಅವ್ರು ತಪ್ಪು ಮಾಡಿದಂತೆ ಅವರಿಗೆ ಏನಾದ್ರು ಮನಸ್ಸಲ್ಲಿ ಬಂದು ಏನಾದ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ, ಅಥವಾ ಈ ನಮ್ಮ ಗ್ಯಾಂಗ್ನವರು, ಗೂಢ ಗ್ಯಾಂಗ್ನವರು ಅವರನ್ನು ಕೊಂದು ಬಿಟ್ರೆ ನಮ್ಮ ಸಮಸ್ಯೆ ಹಾಗೇನೆ ಇರ್ತದೆ. ನಾನು ಸತ್ರು ಸಹ ನನ್ನ ಅಪವಾದ ಹಾಗೇನೆ. ಓಕೆ, ಆಲ್ ರೈಟ್. ಉದಯ್ ಜೈನ್ ಅವರು ಮಾತಾಡ್ತಾ ಇದ್ರು, ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ರು ಕೂಡ. ಥ್ಯಾಂಕ್ ಯು.